ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಕೋಡಿ ರೋಡ್ಸ್ ಹಾಗೆ ಕೆವಿನ್ ಓಯನ್ಸ್ ಅವರ ನಡುವೆ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಯೂನಿವರ್ಸಲ್ ಚಾಂಪಿಯನ್ಶಿಪ್ ಹಾಗೆ ವಿಂಗ್ ಸೀಗಲ್ ಚಾಂಪಿಯನ್ಶಿಪ್ ನ ಲ್ಯಾಡರ್ ಮ್ಯಾಚ್ ಮುಗ್ದಿದೆ. ಅಂಡ್ ಈ ಒಂದು ಮ್ಯಾಚ್ ನ ನೋಡಿದ್ಮೇಲೆ ನಾನಂತೂ ಕೋಡಿ ರೋಡ್ಸ್ ಹಾಗೆ ಕೆವಿನ್ ಓಯನ್ಸ್ ಅವರ ಫ್ಯಾನ್ ಆಗೋದೆ. ಅಂಡ್ ಕೋಡಿ ರೋಡ್ಸ್ ಎಕ್ಸ್ಪೆಷಲಿ ಏನ್ ರಾಕ್ಷಸನ್ ರೀತಿ ಆಡಿದ್ದಾರೆ ಗುರು ಮ್ಯಾಚ್. ನಾನು ನಿಜವಾಗ್ಲೂ ಹೀಲ್ ಟರ್ನಿಗೋಸ್ಕರ ನಾನು ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಅಂಡ್ ಅದರ ಒಂದು ಸ್ಯಾಂಪಲ್ ನಮಗೆ ಇವತ್ತು ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಮೊದಲನೇದಾಗಿ ಮ್ಯಾಚ್ ನ ಎಂಟ್ರೆನ್ಸ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಕೆವಿನ್ ಓಯನ್ಸ್ ಅವರು ಬರ್ತಾರೆ, ಕೋಡಿ ರೋಡ್ಸ್ ಅವರು ಬರ್ತಾರೆ. ಎರಡು ಚಾಂಪಿಯನ್ಶಿಪ್ ಗಳು ಕೂಡ ಮೇಲ್ಗಡೆ ಹೋಗುತ್ತೆ. ಅಂಡ್ ಸ್ಟಾರ್ಟಿಂಗ್ ಇವರ ಫೇಸ್ ಆಫ್ ಮಾತ್ರ ಸಖತ್ತಾಗಿತ್ತು. ಅಂಡ್ ಪ್ರಾರಂಭದಿಂದಲೇ ಫುಲ್ ಪೇಸ್ ಅಲ್ಲಿ ಈ ಒಂದು ಮ್ಯಾಚ್ ಪ್ರಾರಂಭ ಆಗುತ್ತೆ ಅಂತಾನೆ ಹೇಳ್ಬಹುದು. ಲ್ಯಾಡರ್ಸ್ ಗಳ ಯೂಸ್ ಮಾತ್ರ ಎಷ್ಟು ನೋಡೋದಕ್ಕೆ ಸಿಗುತ್ತೆ ಅಂದ್ರೆ ಈ ಒಂದು ಮ್ಯಾಚ್ ಅಲ್ಲಿ ಲ್ಯಾಡರ್ಸ್ ಗಳನ್ನೇ ಇವರಿಬ್ರು ಕೂಡ ಟೇಬಲ್ಸ್ ರೇಂಜ್ ಗೆ ಬಳಸ್ತಾ ಇದ್ರು ಅಂತಾನೆ ಹೇಳ್ಬಹುದು. ಕ್ರೌಡ್ ಕಡೆನೂ ಕೂಡ ಇವರಿಬ್ರು ಹೋಗಿ ಕಿತ್ತಾಡ್ತಾ ಇದ್ದಾರೆ. ಲ್ಯಾಡರ್ಸ್ ಗಳನ್ನ ತುಂಡು ತುಂಡು ಮಾಡ್ಕೊಂಡು ಅದ್ರಲ್ಲೂ ಕೂಡ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಅಂಡ್ ನಮ್ಮ ಕೋಡಿ ರೋಡ್ಸ್ ಅವರಂತೂ ಲ್ಯಾಡರ್ ಸ್ಟೆಪ್ ನ ಕಿತ್ಕೊಂಡು ಅದ್ರಲ್ಲಿ ಕೆವಿನ್ ಓಯನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಂಡ್ ಇವರಿಬ್ರಲ್ಲಿ ಎಷ್ಟು ಎನರ್ಜಿ ಇದೆ ಅಂದ್ರೆ ಬ್ರೂಟಲ್ ಸ್ಪಾಟ್ ಆಗ್ಲಿ ಗುರು, ನಾನು ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡ್ತೀನಿ, ನೆಕ್ಸ್ಟ್ ಮೂವ್ ನ ಪರ್ಫಾರ್ಮ್ ಮಾಡೇ ಮಾಡ್ತೀನಿ ಅನ್ನೋ ರೇಂಜ್ ಗೆ ಎನರ್ಜೆಟಿಕ್ ಆಗಿ ಇವರಿಬ್ರು ಕೂಡ ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಕ್ತರು. ಲಿಟ್ರಲಿ ಗಾಯ್ಸ್ ಸಿಕ್ಕಾಪಟ್ಟೆ ಎನರ್ಜಿನ ಈ ಒಂದು ಮ್ಯಾಚ್ ಅಲ್ಲಿ ಯೂಸ್ ಮಾಡಿದ್ರು ಅಂತಾನೆ ಹೇಳ್ಬಹುದು. ಅಂಡ್ ಲ್ಯಾಡರ್ಸ್ ಗಳ ಸೆಟಪ್ ನು ಕೂಡ ಯಾವ ರೀತಿ ಮಾಡ್ತಾರೆ ಅಂದ್ರೆ ಒಂದು ಲ್ಯಾಡರ್ ಮಧ್ಯದಲ್ಲಿ ನಿಲ್ಲಿಸ್ತಾರೆ, ಆ ಮಧ್ಯದ ಲ್ಯಾಡರ್ ಇಂದ ರೋಪ್ ಅದ್ರಿಗೆ ಇನ್ನೊಂದು ಲ್ಯಾಡರ್ ನ ಸೆಟಪ್ ಮಾಡ್ತಾರೆ, ಟೇಬಲ್ ಇಂದ ರಿಂಗ್ ಗೆ ಇನ್ನೊಂದು ಲ್ಯಾಡರ್ ನ ಸೆಟಪ್ ಮಾಡ್ತಾರೆ. ಅಂಡ್ ಇನ್ನ ಒಂದು ಚಿಕ್ಕ ಲ್ಯಾಡರ್ ನ ತಗೊಂಡು ಅದನ್ನೇ ಚೇರ್ ರೀತಿ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಆ ಒಂದು ಸ್ಟೆಪ್ಪಿಂಗ್ ಲ್ಯಾಡರ್ ಇದೆಯಲ್ಲ ಅದ್ರಲ್ಲೂ ಕೂಡ ಅಟ್ಯಾಕ್ ಮಾಡ್ತಾ ಇರ್ತಾರೆ. ಒಂದು ಬಾರಿ ನಮ್ಮ ಕೆವಿನ್ ಓಯನ್ಸ್ ಅವರು ಆ ಒಂದು ಲ್ಯಾಡರ್ ಮೇಲಿಂದ ಜಂಪ್ ಮಾಡೋದಕ್ಕೆ ಹೋಗಿ ಮತ್ತೊಮ್ಮೆ ಕೆಳಗಡೆ ಇಳಿತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಒಂದು ಟೈಮ್ ಅಲ್ಲಿ ನಮ್ಮ ಕೆವಿನ್ ಓಯನ್ಸ್ ಅವರು ಪಾಯಲ್ ಡ್ರೈವರ್ ನು ಕೂಡ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾರೆ. ಬಟ್ ಅದನ್ನ ತಪ್ಪಿಸ್ಕೊಂಡು ನಮ್ಮ ಕೋಡಿ ರೋಡ್ಸ್ ಅವರು ಕೆವಿನ್ ಓಯನ್ಸ್ ಅವ್ರನ್ನ ಹಂಗೆ ಲ್ಯಾಡರ್ ಮೇಲೆ ಎತ್ತಾಕ್ತಾರೆ. ಆ ಲ್ಯಾಡರ್ ಕೂಡ ಉದ್ದುದ್ದಲ್ಲಿ ನಿಂತಿರುತ್ತೆ. ಅಂಡ್ ನಮ್ಮ ಕೆವಿನ್ ಓಯನ್ಸ್ ಅವರಿಗೆ ಅದೆಷ್ಟು ಏಟಾಯ್ತು ನನಗಂತೂ ಅರ್ಥ ಆಗ್ಲಿಲ್ಲ. ಇನ್ನೊಂದು ಟೈಮ್ ಅಲ್ಲಿ ನಮ್ಮ ಕೆವಿನ್ ಓಯನ್ಸ್ ಅವರು ಕೋಡಿ ರೋಡ್ಸ್ ಅವರಿಗೆ ರಿಂಗ್ ಕಾರ್ನರ್ ಅಲ್ಲಿ ಒಂದು ಲ್ಯಾಡರ್ ನ ಸೆಟಪ್ ಮಾಡಿರ್ತಾರೆ. ಅದ್ರ ಮೇಲ್ಗಡೆ ಪವರ್ ಬಾಂಬ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ನಮ್ಮ ಕೋಡಿ ರೋಡ್ಸ್ ಅವರ ನೆಕ್ ಅಂತೂ ಹೋಯ್ತು ಗುರು, ಮ್ಯಾಚ್ ಇಲ್ಲೇ ನಿಂತೋಯ್ತು ಅನ್ಕೊಂಡೆ. ಯಾಕಂದ್ರೆ ಲ್ಯಾಡರ್ ನ ಸೌಂಡ್ ಆ ರೇಂಜ್ ಗೆ ಬಂದಿರುತ್ತೆ. ಆದ್ರೂ ಕೂಡ ನಮ್ಮ ಕೋಡಿ ರೋಡ್ಸ್ ಅವರು ಎದ್ದು ಕಂಪೀಟ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಇನ್ನ ಒಂದು ಬ್ರೂಟಲ್ ಸ್ಪಾಟ್ ನಮಗೆ ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಕೋಡಿ ರೋಡ್ಸ್ ಅವರು ಆ ಒಂದು ಚಾಂಪಿಯನ್ಶಿಪ್ ನ ಇಟ್ಕೊಂಡು ನೆತಾಡ್ತಾ ಇರ್ತಾರೆ. ಅಲ್ಲಿಂದನೂ ಕೂಡ ಬಿತ್ತಿದ್ರೆ ನಮ್ಮ ಕೋಡಿ ರೋಡ್ಸ್ ಅವರ ಕತೆ ಮುಗಿಯೋದು. ಅಂಡ್ ಲ್ಯಾಡರ್ ಇಂದ ರೋಪಿಗೆ ಒಂದು ಲ್ಯಾಡರ್ ನ ಸೆಟ್ ಮಾಡಿರ್ತಾರಲ್ಲ, ಆ ಒಂದು ಲ್ಯಾಡರ್ ಮೇಲ್ಗಡೆ ನಮ್ಮ ಕೋಡಿ ರೋಡ್ಸ್ ಅವರು ಕೆವಿನ್ ಓಯನ್ಸ್ ಅವರಿಗೆ ಒಂದು ಸೂಪ್ಲೆಕ್ಸ್ ನ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾರೆ. ಬಟ್ ನಮ್ಮ ಕೆವಿನ್ ಓಯನ್ಸ್ ಅವರೇ ಕೋಡಿ ರೋಡ್ಸ್ ಅವ್ರನ್ನ ಎತ್ತಿ ಆ ಒಂದು ಲ್ಯಾಡರ್ ಮೇಲೆ ಜಂಪ್ ಮಾಡಿಬಿಡ್ತಾರೆ. ಅಂಡ್ ಅದು ಮಾತ್ರ ಸಿಕ್ಕಾಪಟ್ಟೆ ಬ್ರೂಟಲ್ ಸ್ಪಾಟ್ ಆಗಿತ್ತು. ಆ ಒಂದು ಸ್ಪಾಟ್ ಆದ್ಮೇಲೆ ರೆಫ್ರೀಸ್ ಗಳು ಅಫಿಷಿಯಲ್ಸ್ ಗಳು ಬಂದು ಇಬ್ರು ಕೂಡ ಚೆಕ್ ಮಾಡ್ತಾ ಇರ್ತಾರೆ. ಇವನ್ ನಮ್ಮ ನಿಕ್ ಕಾರ್ಡಿಸ್ ಅವರು ಕೂಡ ಬಂದು ಕೇಳ್ತಾ ಇರ್ತಾರೆ, ನೀವಿಬ್ರು ಕೂಡ ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡೋದಕ್ಕೆ ರೆಡಿ ಇದ್ದೀರಾ, ನೀವಿಬ್ರು ಕೂಡ ಓಕೆ ಇದ್ದೀರಾ, ನಿಮ್ಮಿಬ್ರಿಗೆ ಏನಾದ್ರೂ ಮೆಡಿಕಲ್ ಫೆಸಿಲಿಟಿ ಬೇಕಾ ಅಂತ ಕೇಳ್ತಾ ಇರ್ತಾರೆ. ಅಂಡ್ ಆ ಒಂದು ಟೈಮ್ ಅಲ್ಲಿ ಸ್ಯಾಮಿ ಝೈನ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ನಾನು ಅನ್ಕೊಂಡೆ ಓಕೆ ಇಲ್ಲೇನೋ ದೊಡ್ಡ ಟ್ವಿಸ್ಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂತ. ಸ್ಯಾಮಿ ಝೈನ್ ಅವರು ಮೊದಲು ಕೆವಿನ್ ಓಯನ್ಸ್ ಅವ್ರನ್ನ ಹೋಗಿ ಚೆಕ್ ಮಾಡ್ತಾರೆ. ಅದಾದ್ಮೇಲೆ ಕೋಡಿ ರೋಡ್ಸ್ ಅವ್ರನ್ನು ಕೂಡ ಹೋಗಿ ಚೆಕ್ ಮಾಡ್ತಾ ಇರ್ತಾರೆ. ಅಂಡ್ ಅಷ್ಟೇ ಅವರು ಇಲ್ಲಿ ಮಾಡೋದು, ಇಬ್ರು ಫ್ರೆಂಡ್ಸ್ ಅಲ್ವಾ, ಅದಕ್ಕೋಸ್ಕರ ಇಬ್ರು ಕೂಡ ಹೋಗಿ ಚೆಕ್ ಮಾಡ್ತಾರೆ. ಅಂಡ್ ಆ ಒಂದು ಟೈಮ್ ಅಲ್ಲಿ ನಮ್ಮ ಕೆವಿನ್ ಓಯನ್ಸ್ ಅವರು ಹೆಂಗೋ ಪವರ್ ನ ತಗೊಂಡು ಎದ್ದು ಕೋಡಿ ರೋಡ್ಸ್ ಅವರಿಗೆ ಒಂದು ಸ್ಟನ್ನರ್ ನ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾರೆ. ಬಟ್ ನಮ್ಮ ಕೋಡಿ ರೋಡ್ಸ್ ಅವರು ಅದನ್ನ ರಿವರ್ಸ್ ಮಾಡಿ ಒಂದು ಕ್ರಾಸ್ ರೋಡ್ ನ ಕೆವಿನ್ ಓಯನ್ಸ್ ಅವರಿಗೆ ಕನೆಕ್ಟ್ ಮಾಡಿಬಿಡ್ತಾರೆ. ಅಂಡ್ ಲ್ಯಾಡರ್ ನ ಹತ್ತೋದಕ್ಕೆ ಹೋಗ್ತಾರೆ. ಬಟ್ ನಮ್ಮ ಕೆವಿನ್ ಓಯನ್ಸ್ ಅವರು ಇನ್ನೂ ಕೂಡ ಕೋಡಿ ರೋಡ್ಸ್ ಅವ್ರನ್ನ ತಡಿತಾರೆ ಅಂತಾನೆ ಹೇಳ್ಬಹುದು. ಅದಾದ್ಮೇಲೆ ಕೋಡಿ ರೋಡ್ಸ್ ಅವರಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಅವರು ಕೆವಿನ್ ಓಯನ್ಸ್ ಅವ್ರನ್ನ ಅಟ್ಯಾಕ್ ಮಾಡಿ ಅನೌನ್ಸರ್ ಟೇಬಲ್ ಗೆ ಅವರ ತಲೆನ ಎತ್ತಿ ಎತ್ತಿ ಬಡುತ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಅಲ್ಲಿ ನಮ್ಮ ಕೆವಿನ್ ಓಯನ್ಸ್ ಅವರು ಬಸ್ಟೆಡ್ ಓಪನ್ ಕೂಡ ಆಗ್ತಾರೆ. ಅವರ ತಲೆಯಲ್ಲಿ ರಕ್ತ ಬರುತ್ತೆ. ರಕ್ತ ಬಂದರೂ ಕೂಡ ಬಿಡೋದಿಲ್ಲ ಗಾಯ್ಸ್. ರಿಂಗ್ ಪೋಸ್ಟ್ ಗೆ ಅವರ ತಲೆನ ಓಡಿಸಿ ಆ ಜಾಗಕ್ಕೆ ಪಂಚಸ್ ಗಳ ಮೇಲೆ ಪಂಚಸ್ ಮೇಲೆ ಪಂಚಸ್ ನ ಹೊಡಿತಾ ಇರ್ತಾರೆ ಅಂತಾನೆ ಹೇಳ್ಬಹುದು. ಅನೌನ್ಸರ್ ಟೇಬಲ್ ಮೇಲ್ಗಡೆ ಕೂತ್ಕೊಂಡು ರಕ್ತ ಬಂದಿರೋ ಜಾಗಕ್ಕೆ ಪಂಚಸ್ ಗಳನ್ನ ಹೊಡೆದು ನಾನ್ ಸವಾಸಕ್ಕೆ ಬಂದ್ರೆ ಇದೇ ರೀತಿ ಆಗುತ್ತೆ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಕಿರ್ಚಿ ಹೇಳ್ತಾ ಇರ್ತಾರೆ. ಬಟ್ ಸಡನ್ ಆಗಿ ನಮ್ಮ ಕೆವಿನ್ ಓಯನ್ಸ್ ಅವರು ಕೋಡಿ ರೋಡ್ಸ್ ಅವರಿಗೆ ಒಂದು ಲೋ ಬ್ಲೋ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಆ ಒಂದು ಟೈಮ್ ಅಲ್ಲಿ ನಾನಂತೂ ಏನ್ ಗುರು ಇದು ಹೊಸ ಚಾಪ್ಟರ್ ಓಪನ್
ಓಪನ್ ಆಗ್ತಾ ಇದೆಯಲ್ಲ, ಕೆವಿನ್ ಓವೆನ್ಸ್ ಅವ್ರು ಏನಾದ್ರು ವಿನ್ ಆಗ್ಬಿಡ್ತಾರ ಅನ್ಕೊಂಡೆ. ಲೋ ಬ್ಲೋನ ಕನೆಕ್ಟ್ ಮಾಡಿ ಅನೌನ್ಸರ್ ಟೇಬಲ್ ಮೇಲ್ಗಡೆನೆ ಒಂದು ಪಾಯಲ್ ಡ್ರೈವರ್ ನ ಕೂಡ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾರೆ. ಅಂಡ್ ಅದನ್ನ ನಮ್ಮ ಸ್ಯಾಮಿ ಝೈನ್ ಅಫಿಷಿಯಲ್ಸ್ ಗಳೆಲ್ಲರೂ ಕೂಡ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ನಾನು ಓಕೆ ಪಾಯಲ್ ಡ್ರೈವರ್ ನ ಕನೆಕ್ಟ್ ಮಾಡ್ತಾರೆ, ಚಾಂಪಿಯನ್ಶಿಪ್ ನ ಗೆಲ್ತಾರೆ ಅಂತ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ಟೆ. ಬಟ್ ಸಡನ್ ಆಗಿ ಅದನ್ನ ರಿವರ್ಸ್ ಮಾಡಿ ನಮ್ಮ ಕೋಡಿ ರೋಡ್ಸ್ ಅವರೇ ಕೆವಿನ್ ಓವೆನ್ಸ್ ಅವ್ರನ್ನ ಲ್ಯಾಡರ್ ಮೇಲ್ಗಡೆ ಬಡಿಸ್ಬಿಡ್ತಾರೆ. ರಿಂಗ್ ಇಂದ ಅನೌನ್ಸರ್ ಟೇಬಲ್ ಗೆ ಲ್ಯಾಡರ್ ಸೆಟ್ ಆಗಿರುತ್ತಲ್ಲ ಅದ್ರ ಮೇಲ್ಗಡೆ ಬಡಿಸ್ಬಿಡ್ತಾರೆ. ಅಂಡ್ ಇಲ್ಲಿ ನಮ್ಮ ಕೆವಿನ್ ಓವೆನ್ಸ್ ಅವರ ಕತೆ ಕಂಪ್ಲೀಟ್ ಆಗಿ ಮುಗ್ದೋಗ್ಬಿಡುತ್ತೆ. ಏನೋ ಕಾನ್ಸಿಯೇಷೇ ಇಲ್ವೇನೋ ಆ ರೀತಿ ನಮ್ಮ ಕೆವಿನ್ ಓವೆನ್ಸ್ ಅವರು ಬಿದ್ದೋಗ್ಬಿಡ್ತಾರೆ. ಅಂಡ್ ಆ ಒಂದು ಟೈಮಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಲ್ಯಾಡರ್ ನ ಹತ್ತಿ ಆ ಎರಡು ಚಾಂಪಿಯನ್ಶಿಪ್ ಗಳನ್ನು ಕೂಡ ಇಳಿಸ್ಕೊಂಡು ತಮ್ಮ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಅಂಡ್ ಈ ಕಡೆ ನಮ್ಮ ಕೆವಿನ್ ಓವೆನ್ಸ್ ಅವರ ಸ್ಥಿತಿ ಮಾತ್ರ ಸಿಕ್ಕಾಪಟ್ಟೆ ಗಂಭೀರವಾಗಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಚಾಂಪಿಯನ್ಶಿಪ್ ನ ಗೆದ್ದು ಪೋಸ್ಟ್ ಕೊಟ್ಟು ಹೋಗ್ತಾ ಇದ್ದಂತಹ ನಮ್ಮ ಕೋಡಿ ರೋಡ್ಸ್ ಅವರು ಮತ್ತೊಮ್ಮೆ ಬಂದು ಅನೌನ್ಸರ್ ಟೇಬಲ್ ಮೇಲ್ಗಡೆ ನಿಂತ್ಕೊಂಡು ಪೋಸ್ ನ ಕೊಡ್ತಾರೆ. ಅಂಡ್ ಸ್ಯಾಮಿ ಝೈನ್ ಅವ್ರಿಗೆ ಹೇಳ್ತಾ ಇರ್ತಾರೆ, ಅವನಿಗೆ ಹೇಳು ನನ್ನ ತಂಟೆಗೆ ಮತ್ತೊಮ್ಮೆ ಬರ್ಬೇಡ ಅಂತ. ಲಿಟ್ರಲಿ ಗಾಯ್ಸ್ ಒಂದ್ ರೀತಿ ವಿಲನ್ ರೀತಿ ಇವತ್ತು ನಮ್ಮ ಕೋಡಿ ರೋಡ್ಸ್ ಅವರು ನನ್ನ ಕಣ್ಣಿಗೆ ಕಾಣಿಸ್ಕೊಂಡ್ರೆ. ಅಂಡ್ ಓವರ್ ಆಲ್ ಮ್ಯಾಚ್ ಮಾತ್ರ ಚಿಂದಿ ಆಗಿತ್ತು. ಮ್ಯಾಚ್ ಆಫ್ ದ ನೈಟ್ ಅಂತಾನೆ ಹೇಳ್ಬೋದು. ಅಂಡ್ ನೆಕ್ಸ್ಟ್ ಮೆನ್ಸ್ ರಾಯಲ್ ರಂಬಲ್ ಬರ್ತಾ ಇದೆ, ನೋಡೋಣ ಅದರಲ್ಲಿ ಏನೇನ್ ಸರ್ಪ್ರೈಸ್ ನಮಗೆ ಕಾದಿರುತ್ತೆ ಅಂತ. ಸಿನ್ ಮೈ ನೆಕ್ಸ್ಟ್ ವಿಡಿಯೋ.